ಎಷ್ಟೇ ಹಳೆಯ ಬಂಗು ಕಪ್ಪು ಕಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ. ಈ ಒಂದೇ ಒಂದು ಮನೆಮದ್ದನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಎಷ್ಟೇ ಹಳೆಯ ಒಂದು ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ಮೊಡವೆಗಳಾಗಿರ್ಬೋದು, ಅದರಲ್ಲೂ ಈ ರೀತಿ ಮೆಲಸ್ಮಾ ಆಗೋಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಹೆಣ್ಮಕ್ಕಳಲ್ಲಿ ಸ್ಪೆಷಲಿ ಪ್ರೆಗ್ನೆನ್ಸಿದಲ್ಲಿ ಈ ರೀತಿ ಹೆಚ್ಚಾಗಿ ಬಂಗು ಆಗೋ ಚಾನ್ಸಸ್ ಭಾಳ ಇರುತ್ತೆ, ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಇವತ್ತಿನ ಟಾಪಿಕ್ನಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇರುವಂಥ ಟಿಪ್ಸ್ ಏನಪ್ಪ ಅಂತಂದರೆ, ಬಂಗು ಪ್ರೆಗ್ನೆನ್ಸಿದಲ್ಲಿ ಬಂದಾಗ ಅದನ್ನು ಯಾವ ರೀತಿ ಹೋಗಿಸ್ಬೋದು ಅನ್ನೋದನ್ನು ನಾನು ಇವತ್ತು ಈ ಒಂದು ಟಿಪ್ನ ಹೇಳ್ಕೊಡ್ತಾ ಇದ್ದೀನಿ. ಕೇವಲ ವ್ಯಾಸ್ಲೈನ್ ಮತ್ತು ಅರಿಶಿನ ಇದ್ದರೆ ಸಾಕು ನೋಡಿ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಕಂಪ್ಲೀಟಾಗಿ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಫಸ್ಟು ನಾನಿಲ್ಲಿ ವ್ಯಾಸ್ಲೈನ್ನ ತೊಗೊತಾ ಇದ್ದೀನಿ. ಅದರಲ್ಲೂ ಕೂಡ ಈಗ ಚಳಿ ಮತ್ತು ಬೇಸಿಗೆ ಎರಡೂ ಕೂಡ ಮಿಡಿಲ್ನಲ್ಲಿ ಇರೋದ್ರಿಂದ ಚಳಿನೂ ಇರುತ್ತೆ ಹಾಗೆ ಬೇಸಿಗೆನೂ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಮ್ಮ ಬಾಡಿ ಏನಾಗುತ್ತೆ, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗೆ ಬಾಡಿ ಡಿಹೈಡ್ರೇಷನ್ ಆಗಿದ ತಕ್ಷಣವೇ ಮುಖದ ಮೇಲೆಗಳೇ ಆಗಿರ್ಬೋದು, ಕೈ ಕಾಲುಗಳಾಗಿರ್ಬೋದು ಎಲ್ಲವೂ ಕೂಡ ನೀರು ಕಮ್ಮಿ ಆದ ತಕ್ಷಣ ಯಾವ ರೀತಿ ಬಿಳಿ 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 ಆಗುತ್ತೋ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ವ್ಯಾಸ್ಲೈನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ವ್ಯಾಸ್ಲೈನ್ ಏನಿದೆ ನಮ್ಮ ಬಾಡಿನ ಸ್ಮೂತ್ ಮಾಡುತ್ತೆ, ನಮ್ಮ ಫೇಸ್ನ ಸ್ಮೂತ್ ಮಾಡುತ್ತೆ. ಈ ವಿಡಿಯೋದಲ್ಲಿ ನಾನು ಡ್ರೈ ಇರುವಂಥ ಸ್ಕಿನ್ ಅವರಿಗೆ ತೋರಿಸ್ಕೊಡ್ತಿರೋದ್ರಿಂದ ವ್ಯಾಸ್ಲೈನ್ ಮತ್ತು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಫೇಸಿಗೆ ಹೈಡ್ರೇಷನ್ ಕೊಡ್ತಾ ಇರುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ಕಂಪಲ್ಸರಿ ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಏನಿದೆ ನೋಡಿ ಸ್ನೇಹಿತರೆ, ಕಡಲೆ ಹಿಟ್ಟು ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ. ಹಾಗೆ ಎಷ್ಟೇ ಹಳೆಯ ಕಪ್ಪು ಕಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಈಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಏನಪ್ಪ ಅಂತಂದರೆ, ಇದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಹಾಲಿನ ಕೆನೆ. ಹಾಲಿನ ಕೆನೆನ ಪ್ರೆಗ್ನೆನ್ಸಿ ಆದ ಮೇಲೆ ಹಾಗೆ ಉಳ್ಕೊತ ಹೋಗುತ್ತೆ ಈ ಮೆಲಸ್ಮಾ ಅನ್ನೋದು. ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಹಾಲಿನ ಕೆನೆ, ಅರಿಶಿನ ಪುಡಿ ಹಾಗೆ ಕಡಲೆ ಹಿಟ್ಟು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ದಿನನಿತ್ಯ ಅಂದರೆ ಬಾಣಂತಿ ಇರೋಂಥ ಹೆಣ್ಮಕ್ಕಳು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನು ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನಿಮ್ಮ ಮುಖ ಕ್ಲೀನ್ ಆಗುತ್ತೆ ಹಾಗೆ ಗ್ಲೋ ಆಗುತ್ತೆ. ಬಾಣಂತಿಯಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಜಲ್ದಿ ರಿಕವರಿ ಕೂಡ ಸಿಗುತ್ತೆ. ನೋಡಿ, ಈಗ ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಕಲಿಸ್ಕೊಂಡ ತಕ್ಷಣವೇ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ಕೂಡ ಹೇಳ್ತೀನಿ. ಹೆಚ್ಚಾಗಿ ಬಂಗಿದ್ರೆ ನೀವು ಇದನ್ನು ರಾತ್ರಿ ಸಮಯದಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಹನಿ ಏನಿದೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಹೈಡ್ರೇಷನ್ಗೋಸ್ಕರ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫೇಸ್ ಏನಿದೆ ತುಂಬ ಗ್ಲೋ ಮಾಡುತ್ತೆ, ಹಾಗೆ ತುಂಬ ಅಂದರೆ ತುಂಬ ಸ್ಮೂತಾಗಿಡುತ್ತೆ. ಎಷ್ಟು ಸಾಫ್ಟಾಗಿಡುತ್ತೆ, ಎಷ್ಟು ಸ್ಮೂತಾಗಿಡುತ್ತೆ ಅಂತಂದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಕೂಡ. ಇದನ್ನು ನೀವು ಬಾಣಂತಿ ಇದ್ದಾಗ ಅಂದರೆ ಪ್ರೆಗ್ನೆನ್ಸಿ ಆದ ಮೇಲೆ, ಡೆಲಿವರಿ ಆದಮೇಲೆ ಯೂಸ್ ಮಾಡೋ ಹಾಗಿದ್ರೆ ಇದನ್ನು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ದಿನನಿತ್ಯದಲ್ಲಿ ಒಂದು 8 ದಿನ ಇದನ್ನು ಯೂಸ್ ಮಾಡಿ ನೋಡಿ. ಆಲ್ಮೋಸ್ಟ್ ಪ್ರೆಗ್ನೆನ್ಸಿನ ಬಾಣಂತಿಯವರು 1 ತಿಂಗಳಗಟ್ಟಲೆ ನೀವು ಈ ಕೆಲಸಗಳನ್ನು ಮಾಡಬಹುದು. ಆದರೆ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ 7 ಡೇಸ್ ಇದನ್ನು ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಪ್ಪು ಕಲೆಗಳಿದ್ದವರು 7 ದಿನ ರಾತ್ರಿ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನು 7 ದಿನ ರಾತ್ರಿ, ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಮಾಡಿಕೊಂಡು 7 ಡೇಸ್ನ ನೈಟ್ ಇದನ್ನು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಇದನ್ನು ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆದಿಟ್ಕೋಬೇಕಾಗತ್ತೆ. ನಿಮ್ಮ ಫೇಸನ್ನು ಏನಿದೆ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳ್ಕೊಬೇಕಾಗುತ್ತೆ. ಆ ರೀತಿ ನೀವು ಒಂದು 7 ಡೇಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದ ಮೇಲೆ ಇರುವಂಥ ಬಂಗುಗಳೇನಿದ್ದಾವೆ ಎಲ್ಲವೂ ಕೂಡ ಮಾಯವಾಗಿರುತ್ತೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನನಗೂ ಕೂಡ ಬಂದಿರೋದ್ರಿಂದನೇ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ. ತುಂಬ ಸುಲಭವಾಗಿ ಈಸಿಯಾಗಿ ನಿಮ್ಮ ಮುಖದ ಮೇಲೆ ಇರುವಂಥ ಕಪ್ಪು ಕಲೆಗಳಾಗಿರ್ಬೋದು, ಬಂಗು ಆಗಿರ್ಬೋದು ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮನೆಮದ್ದು ನಿಮಗೆ ಇಷ್ಟ ಆಗಿದ್ದೆ, ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.